ಎಲ್ಲರಿಗೂ ನಮಸ್ಕಾರ. ಸಬಿ ರುಚಿಗೆ ಸ್ವಾಗತ. ನಾನಿವತ್ತು ತರಕಾರಿ ರೊಟ್ಟಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಕೂಡ ಇದನ್ನು ನಾವು ಮಾಡ್ಕೋಬೋದು. ತರಕಾರಿ ತಿನ್ನದಿರುವ ಮಕ್ಕಳಿಗೆ ಈ ಥರ ಒಂದು ರೆಸಿಪಿಯನ್ನು ಮಾಡಿಕೊಡಿ, ಇಷ್ಟಪಟ್ಕೊಂಡು ತಿಂತಾರೆ. ಬನ್ನಿ ಈ ತರಕಾರಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿದ್ದಾಗಿ ನಾನಿಲ್ಲಿ 2 ಮೂಲಂಗಿ ತಗೊಂಡಿದ್ದೀನಿ, 2 ನವಿಲುಕೋಸನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಇಲ್ಲಿ ನಾನು ಸೋರೆಕಾಯಿನೂ ಕೂಡ ತುರಿದಿಟ್ಕೊಂಡಿದ್ದೀನಿ, 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಸೌತೆಕಾಯಿಯನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ, 2 ಕ್ಯಾರೆಟನ್ನು ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು, ನಾನು ಎಲ್ಲವನ್ನು ಇದೇ ಥರ ಎಲ್ಲ ತರಕಾರಿಯನ್ನು ಇದೇ ಥರ ತುರಿದಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. 1 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯನ್ನು ನೋಡಿ ಗ್ರೈಂಡ್ ಮಾಡಿ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕು, ಖಾರ ಕರೆಕ್ಟಾಗಿರುತ್ತೆ. ಇವಾಗ ನಾನು ಇದಕ್ಕೆ ತುರಿದು ಇಟ್ಕೊಂಡಿದ್ದೀನಲ್ಲ ತರಕಾರಿ, ಅವೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ತುರಿಬೇಕಾದ್ರೆ ದಪ್ಪ ದಪ್ಪ ಅವಾಗೆ ತುರ್ಕೋಬೇಡಿ, ಚಿಕ್ಕದಾಗಿ, ಆದಷ್ಟು ಚಿಕ್ಕದಾಗಿ ನೀವು ತುರ್ಕೋಬೇಕು. ಆವಾಗ ನಮಗೆ ರೊಟ್ಟಿ ತಟ್ಟೋಕ್ಕೂ ಕೂಡ ಈಸಿ ಆಗುತ್ತೆ. ಇದಕ್ಕೆ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೇನು ಹಾಕೋದು ಬೇಡ, ಯಾಕೆಂದರೆ ತರಕಾರಿಯಲ್ಲೆಲ್ಲ ತುಂಬ ನೀರಿನ ಅಂಶ ಇರುತ್ತಲ್ಲ, ಅದರಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ನೀವು. ನೋಡಿ, ತರಕಾರಿಯಲ್ಲಿರುವ ನೀರಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ದಪ್ಪ ದಪ್ಪ ಉಂಡೆಗಳನ್ನಾಗಿ ನೀವು ರೊಟ್ಟಿ ತಟ್ಟಬೇಕಾದ್ರೆ ಮಾಡಿಕೊಂಡ್ರೆ ಸಾಕು. ಇಟ್ಟು ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣವೇ ಇದನ್ನು ರೊಟ್ಟಿ ತಟ್ಕೋಬೋದು. ಇವಾಗ ನಾನಿಲ್ಲಿ ಒಂದು ಫಾಯಿಲ್ ಪೇಪರನ್ನು ತಗೊಳ್ತೀನಿ. ನೀವು ಫಾಯಿಲ್ ಪೇಪರ್ ಇಲ್ಲಾಂದರೆ ಬಾಳೆ ಎಲೆಯಲ್ಲಿ ಕೂಡ ನೀವು ಇದನ್ನು ಈ ರೊಟ್ಟಿಯನ್ನು ಮಾಡ್ಕೋಬೋದು. ಇಲ್ಲಾಂದರೆ ಒಬ್ಬಟ್ಟದು ಪೇಪರ್ ಇರುತ್ತಲ್ಲ, ಒಬ್ಬಟ್ಟು ಪೇಪರಲ್ಲೂ ಇದನ್ನು ಈಸಿಯಾಗಿ ತಟ್ಕೋಬೋದು. ಇವಾಗ ಇದಕ್ಕೆ ಈ ಫಾಯಿಲ್ ಪೇಪರಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಅದರ ಮೇಲ್ಗಡೆ ನಾವು ಇದನ್ನು ತಟ್ಕೋಬೇಕು. ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳ್ಳಗೆ ನೀವು ಇದನ್ನು ತಟ್ಕೊಳ್ಳಿ. ನೋಡಿ, ಚೆನ್ನಾಗಿ ಈ ಥರ ತಟ್ಕೋಬೇಕು. ತವದ ಮೇಲೇ ನಾವು ಹಾಕ್ಕೊಂಡು ತಟ್ಕೋಬೋದು, ಆದರೆ ಸ್ವಲ್ಪ ದಪ್ಪಕ್ಕೆ ಬರುತ್ತೆ. ನಿಮಗೆ ತೆಳ್ಳಗೆ ಬೇಕಂದರೆ ಮಾತ್ರ ನೀವು ಈ ಥರ ಫಾಯಿಲ್ ಪೇಪರ್ನ ಉಪಯೋಗಿಸ್ಕೊಂಡು ರೊಟ್ಟಿಯನ್ನು ತಟ್ಕೊಳ್ಳಿ, ಈಸಿ ಆಗುತ್ತೆ. ಇವಾಗ ಈ ಫಾಯಿಲ್ ಪೇಪರ್ ಸಮೇತ ನಾವು ಹಾಕ್ಕೋಬೇಕು. ಒಂದು 2 ರಿಂದ 3 ನಿಮಿಷ ಇದನ್ನು ಹೀಗೆ ಬಿಡಬೇಕು. ಆವಾಗ ಇದು ಫಾಯಿಲ್ ಪೇಪರಿಂದ ನೀಟಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಇವಾಗ ಬಿಸಿ ಬಂದಿದೆ. ಇವಾಗ ನಾವು ನಿಧಾನವಾಗಿ ಫಾಯಿಲ್ ಪೇಪರನ್ನು ತೆಕ್ಕೊಂಬಿಟ್ರೆ ಆಯಿತು. ತುಂಬಾ ಸುಲಭವಾಗಿ ನಾವು ಈ ಥರ ತೆಳ್ಳಗಿರುವ ರೊಟ್ಟಿಯನ್ನು ಮಾಡ್ಕೋಬೋದು. ನೋಡಿ, ಈ ರೊಟ್ಟಿನ ಹಾಗೇ ತಿನ್ಬೋದು, ಇಲ್ಲಾಂದರೆ ಕಡಲೆಬೀಜ ಚಟ್ನಿ ಇರುತ್ತಲ್ಲ ಅದರಲ್ಲೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೀಜ ಚಟ್ನಿ ನಾನು ಮಾಡಿದ್ದೀನಿ, ಲಿಂಕ್ ಹಾಕಿರ್ತೀನಿ, ನೀವು ನೋಡಿಲ್ಲ ಅಂದರೆ ಒಮ್ಮೆ ನೋಡಿ. 2 ಸೈಡು ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳಿಲ್ಲ, ನಿಮಗೆ ಎಣ್ಣೆ ಬೇಕು ಅಂದರೆ ನೀವು ಇಲ್ಲಿ ಎಣ್ಣೆನ ತುಪ್ಪನ ಹಾಕ್ಕೊಂಡು ಬೇಯಿಸ್ಕೋಬೋದು. ನೋಡಿ, 2 ಸೈಡ್ ಈ ಥರ ಬೇಯಿಸ್ಕೊಳ್ಳೋಣ. ಸಾಫ್ಟಾಗಿಯೂ ಕೂಡ ಇರುತ್ತೆ, ಇದು ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟೊಂದು ಸುಲಭವಾಗಿ ನಾವು ಈ ರೊಟ್ಟಿಯನ್ನು ಮಾಡ್ಕೊಂಡಿದ್ದೀವಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.